ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು 18ನೇ ಮಾರ್ಚ್. ಇವತ್ತು ಸುಪ್ರೀಂ ಕೋರ್ಟಲ್ಲಿ 3 ವರ್ಷದ ಮ್ಯಾಂಡಟರಿ ಪ್ರಾಕ್ಟೀಸ್ ಸಿವಿಲ್ ಜಡ್ಜ್ ಎಕ್ಸಾಮ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಬೇಕಾ ಬೇಡವಾ ಅಂತ ಹೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜಡ್ಜ್ಮೆಂಟ್ ರಿಸರ್ವ್ ಆಗಿತ್ತು. ಸೊ ಆ ಜಡ್ಜ್ಮೆಂಟ್ ಆಯಿತಾ ಅಥವಾ ಏನಾಯಿತು, ಜಡ್ಜ್ಮೆಂಟ್ ಆಗದಿದ್ರೆ ನೆಕ್ಸ್ಟ್ ಡೇಟ್ ಯಾವಾಗ ಅಥವಾ ಏನು ಕಾನ್ಸಿಕ್ವೆನ್ಸ್, ಅದ್ರದ್ದು ಎಫೆಕ್ಟ್ ಏನು ಅಂತ ಹೇಳುವಂಥ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೋಡಿ, ಈ ನಿಟ್ಟಿನಲ್ಲಿ ಒಂದು ಸಣ್ಣದಾದಂಥ ಒಂದು ಹಿನ್ನೆಲೆ ಹೇಳಿಕೆ ಇಷ್ಟಪಡ್ತೇನೆ. ಗುಜರಾತ್ ಹಾಗೂ ಗುಜರಾತ್ ಗೌರ್ಮೆಂಟ್ ಅಥವಾ ಗುಜರಾತ್ ಹೈಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ ಸಿವಿಲ್ ಜಡ್ಜ್ ಈ JMFC ಅಂತ ಏನು ಹೇಳ್ತೇವೆ ಆ ಎಕ್ಸಾಮಿಗೆ ರಿಕ್ರೂಟ್ಮೆಂಟ್ಗೆ ಕಾಲ್ ಫಾರ್ ಮಾಡಿತ್ತು. ಈ ಹಂತದಲ್ಲಿ ಗುಜರಾತ್ ಆಲ್ರೆಡಿ ನೋಟಿಫೈ ಮಾಡಿತ್ತು, ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಬಟ್ ಸುಪ್ರೀಂ ಕೋರ್ಟಲ್ಲಿ ಆಲ್ರೆಡಿ ಪ್ಯಾರಲಲ್ಲಿ ಏನಾಗ್ತಾಯಿತ್ತು ಅಂತಂದರೆ 3 ವರ್ಷದ ಮ್ಯಾಂಡಟರಿ ಪ್ರಾಕ್ಟೀಸ್ ಬೇಕಾ ಬೇಡವಾ ಹೇಳುವಂಥ ಒಂದು ಕೇಸ್ ನಿರ್ಧಾರ ಆಗ್ತಾ ಇತ್ತು. ಅದ್ರ ಬಗ್ಗೆ ಆರ್ಗ್ಯುಮೆಂಟ್ಸು, ಫಾರ್ ಆ್ಯಂಡ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ಸ್ಗಳು ಆಗ್ತಾಯಿದ್ವು. ಸೊ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ ಗುಜರಾತ್ನ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ತಡೆ ಹಿಡಿತು. ಓಕೆ, ಅಷ್ಟೇ ಕೊಡ್ತು, ನೀವು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಮಾಡಬಾರ್ದು, ಯಾಕೆಂದರೆ ಆಲ್ರೆಡಿ ಜಡ್ಜ್ಮೆಂಟ್ಗೆ ರಿಸರ್ವ್ ಆಗಿರುವಾಗ ಸುಮ್ಮನೆ ನೀವು ಈ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು, ಯಾಕೆಂದರೆ ಗುಜರಾತ್ ಹೈಕೋರ್ಟ್ ಏನು ಮಾಡಿತ್ತು ಅಂದರೆ 3 ವರ್ಷದ ಪ್ರಾಕ್ಟೀಸ್ ಬಗ್ಗೆ ಏನು ಮೆನ್ಷನ್ ಮಾಡಿರಲಿಲ್ಲ. ಯಾವುದೇ ಮಿನಿಮಮ್ ನಂಬರ್ ಆಫ್ ಕ್ವಾಲಿಫಿಕೇಷನ್ಸ್ ಬೇಕಾ ಅಥವಾ ಬೇಡವಾ ಅಂತ ಹೇಳುವಂಥ ಆ ವಿಚಾರದ ಬಗ್ಗೆ ತನ್ನ ನೋಟಿಫಿಕೇಷನ್ ಏನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಆ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಸ್ಟೇ ಕೊಡ್ತು. ಸೊ ಅದಾದ ಸ್ವಲ್ಪ ಸಮಯದ ನಂತರ ಕರ್ನಾಟಕ ಹೈಕೋರ್ಟ್ ಕೂಡ ಆಲ್ರೆಡಿ ನೋಟಿಫೈ ಮಾಡಿತ್ತು. ಲಾಸ್ಟ್ ದಿನ ಅಪ್ಲಿಕೇಶನ್ ಹಾಕುವಂಥ ಲಾಸ್ಟ್ ದಿನದಂದು ಆ ದಿನ ಒಂದು ನೋಟಿಫೈ ಮಾಡಿ ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ ಸುಪ್ರೀಂ ಕೋರ್ಟಲ್ಲಿ ಆ ಐಎಗಳೆಲ್ಲ ಡಿಸೈಡ್ ಆಗೋ ತನಕ ನಾವು ಅಲ್ಲಿ ತನಕ ಈ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಅಬೇಯನ್ಸಲ್ಲಿ ಇಡ್ತೇವೆ, ಅದನ್ನು ಸ್ಟಾಲ್ ಮಾಡ್ತೇವೆ, ಅದನ್ನು ತಡೆ ಹಿಡಿತೇವೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಕೂಡ ಒಂದು ನೋಟಿಫಿಕೇಷನ್ ಹೊರಡಿಸಿದೆ. ಸೊ ಪ್ರೆಸೆಂಟ್ಲಿ ಗುಜರಾತ್ ಮತ್ತು ಕರ್ನಾಟಕ ಹೈಕೋರ್ಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗಳು ಸ್ಟೇಯಲ್ಲಿವೆ. ಬಟ್ ಬೇರೆ ರಾಜ್ಯಗಳಲ್ಲಿ ಈಗ ಕೇರಳ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಇಲ್ಲೆಲ್ಲ ಕೂಡ ಕೆಲವೊಂದು ನೋಟಿಫಿಕೇಷನ್ ಆಗಿದೆ, ಕೆಲವೊಂದು ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಆ ರಾಜ್ಯಗಳಲ್ಲಿ ಏನು ಈ ರೀತಿ ಸ್ಟೇ ಅಥವಾ ಅಬೇಯನ್ಸ್ ಏನೂ ಆಗಲಿಲ್ಲ. ಓಕೆ, ಸೊ ಹೀಗೆ ಇದು ಹಿನ್ನೆಲೆ ಆಗಿರುವಾಗ ಇವತ್ತು ಜಡ್ಜ್ಮೆಂಟ್ ಆಗ್ಬೋದು ಅಂತ ಹಲವರ ನಿರೀಕ್ಷೆ ಇತ್ತು. ಈಗ ವೆದರ್ 3 ವರ್ಷ ಪ್ರಾಕ್ಟೀಸ್ ಬೇಕಾ ಬೇಡವಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ 3 ಜಡ್ಜ್ ಬೆಂಚ್ ಡಿಸೈಡ್ ಮಾಡತ್ತೆ ಹೇಳುವಂಥದ್ದು ತುಂಬ ಜನರ ಅಭಿಪ್ರಾಯ ಇತ್ತು. ಬಟ್ ಇವತ್ತೇನಾಯ್ತು ಅಂತಂದರೆ ಗುಜರಾತ್ ಹೈಕೋರ್ಟ್ ಅಥವಾ ಗುಜರಾತ್ ಗೌರ್ಮೆಂಟ್ ಒಂದು IA ಅಪ್ಲಿಕೇಶನ್ ಹಾಕಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಡಿಸ್ಮಿಸ್ ಆಗಿದೆ. ಸೊ ಅದು 2 ಜಡ್ಜ್ ಬೆಂಚ್ ಮುಂದೆ ದ್ಯಾಟ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್. ಬಟ್ ಇವತ್ತು ಅಲ್ಲಿ ತಿಳಿಸಿದರು ಏನಂತಂದರೆ ಇದರ ಸಂಬಂಧವಾಗಿ ಈ ಜಡ್ಜ್ಮೆಂಟಿಗೋಸ್ಕರ ಗುಜರಾತ್ ಮತ್ತು ಕರ್ನಾಟಕ ಹೈಕೋರ್ಟು ತಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಇವತ್ತಿನ ಪ್ರೊಸೀಡಿಂಗಲ್ಲಿ ತಿಳಿಸಿದ್ದಾರೆ. ಹಾಗೂ ಇಲ್ಲಿಗೆ ಅದು ನಿಂತಿದೆ, ಇನ್ನು ಮತ್ತೇನು ಡಿಸಿಷನ್ ಏನು ಕೊಟ್ಟಿಲ್ಲ, ಡೇಟ್ ಕೂಡ ನೀಡಿಲ್ಲ. ಡೇಟ್ ಇನ್ನೂ ಗೊತ್ತಾಗಬೇಕಷ್ಟೇ, ನೆಕ್ಸ್ಟ್ ಡೇಟಲ್ಲಿ ಲಿಸ್ಟ್ ಆದಾಗ. ಮತ್ತು ಬೇರೆ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಬೇರೆ ಯಾವುದೇ ರೀತಿಯ ಆರ್ಡರ್ಸ್ಗಳು ಕೂಡ ಆಗಿಲ್ಲ. ಓಕೆ, ಐ ಹೋಪ್ ದಿಸ್ ಪೋರ್ಷನ್ ಇಸ್ ಕ್ಲಿಯರ್, ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸೊ ಇಲ್ಲಿ ನಿಮಗೆ ಲೈವ್ ಲಾ ಇದರಲ್ಲಿ ಕೂಡ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ಇದರದ್ದು ಏನು ಹಿನ್ನೆಲೆ ಆಯಿತು ಅಂತ ಹೇಳಿ. ಅಂದರೆ ಬೆಂಚಿಗೆ ತಿಳಿಸಿದ್ದಾರೆ ಇಂಥ ರಾಜ್ಯಗಳಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಸ್ಟಾಲ್ ಮಾಡಿದ್ದಾರೆ, ಪ್ರೊಸೀಡ್ ಆಗ್ತಾ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೂ ಆ ಅಪ್ಲಿಕೇಶನ್ ಏನಿತ್ತು ಅದನ್ನು ಡಿಸ್ಮಿಸ್ ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು 3 ಇಯರ್ಸ್ ಪ್ರಾಕ್ಟೀಸ್ ಅಲ್ಲ, ಗುಜರಾತ್ ಸಂಬಂಧಪಟ್ಟದ್ದು, ಯಾಕೆಂದರೆ ಆಲ್ರೆಡಿ ಅವರು ಸ್ಟೇ ತಂದಿರೋ ಕಾರಣಕ್ಕೆ ಅದನ್ನು ಏನು ಮುಂದುವರಿಸ್ತಾ ಇಲ್ಲ. ಆ IA ಬಗ್ಗೆ ಡಿಸ್ಮಿಸ್ ಮಾಡಿದರು. ಬಟ್ ಮೇನ್ IAಸ್ಗಳು ಏನಿದೆ ಅಲ್ಲ, ಯಾವ IAಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹೈಕೋರ್ಟ್ ಕೂಡ, ಕರ್ನಾಟಕ ಹೈಕೋರ್ಟ್ ಕೂಡ ಅಬೇಯನ್ಸಲ್ಲಿ ಇಟ್ಟಿದೆ, ಅದರ ಜಡ್ಜ್ಮೆಂಟ್ ಇನ್ನೂ ಬಾಕಿ ಇದೆ. ಡೇಟ್ ಇಲ್ಲ, ಇವತ್ತಿಗೂ ಡೇಟ್ ಇಲ್ಲ, ಆಯಿತಾ. ಸೊ ಇವತ್ತು ಯಾವುದೇ ಜಡ್ಜ್ಮೆಂಟ್ ಆಗಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಹಂತದಲ್ಲಿ ಯಾವಾಗ ಜಡ್ಜ್ಮೆಂಟ್ ಬರ್ಬೋದು, ಅದರ ನಂತರ ಏನಾಗ್ಬೋದು ಅಂತ ಹಲವರ ನಿರೀಕ್ಷೆ ಇರುವಂಥದ್ದು. ಅಥವಾ ಈಗ ನೋಡಿ, ಕೆಲವು ಸಲ ಏನಾಗುತ್ತೆ, ಆಲ್ರೆಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟ್ ಆಗಿ ಇದ್ದಾಗ ಈ ರೀತಿ ಏನಾದರೂ ಚೇಂಜಸ್ ಆದರೆ ಅದು ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಅಪ್ಲೈ ಆಗತ್ತಾ ಹೇಳುವಂಥದ್ದು ಹಲವರ ಪ್ರಶ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಜಡ್ಜ್ಮೆಂಟ್ಸ್ಗಳು ಕೂಡ ಇವೆ, ಅದ್ರ ಬಗ್ಗೆಯೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ನೀಡ್ತೇನೆ. ಬಿಕಾಸ್ ಇದೆಲ್ಲೂ ಕೂಡ ಇಟ್ ರಿಕ್ವೈರ್ಸ್ ಥರೋ ರಿಸರ್ಚನ್ನು ಸರಿಯಾಗಿ ಮಾಡಿ ಹಲವರಿಗೆ ತಿಳಿಸ್ಬೇಕಾಗಿರೋ ಕಾರಣಕ್ಕೋಸ್ಕರ ಸರಿಯಾದಂಥ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಆ ಮಾಹಿತಿಯನ್ನು ತರ್ತೇನೆ. ಅಲ್ಲಿ ತನಕ ನೀವು ತಯಾರಿ ಮಾಡ್ಕೊಳ್ತಾ ಇದ್ದೀರಿ, ಜುಡಿಷಿಯರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಿ, ಕಷ್ಟ ಆಗುತ್ತೆ. ಈ ರೀತಿ ಅತಂತ್ರ ಸ್ಥಿತಿಯಲ್ಲಿದ್ದಾಗ ಎಲ್ರಿಗೂ ಕಷ್ಟ, ಅಂದರೆ ಏನು ಮಾಡಬೇಕು ಹೇಳುವಂಥ ಗೊತ್ತಾಗೋದಿಲ್ಲ. ಹಲವಾರು ಪ್ರಶ್ನೆಗಳು ಮನಸ್ಸಲ್ಲಿ ಮೂಡ್ತವೆ. ಇನ್ನು ಕೆಲವರಿಗೆ ಏನು ಡೌಟ್ಸ್ ಅಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಹೊಸ ಅಮೆಂಡ್ಮೆಂಟ್ಗಳನ್ನು ಮಾಡಿದರು, ರೂಲ್ಸನ್ನು 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೂಡ ತಂದಿದ್ರು.
ಎಕ್ಸ್ಟ್ರಾ ಈಗ 38 ವರ್ಷ ತನಕ 40 ವರ್ಷ ತನಕ ಎಲ್ಲ ಬೇರೆ ಬೇರೆ ಕ್ಯಾಟಗರೀಸ್ಗಳಿಗೆ ಏಜ್ ರಿಲ್ಯಾಕ್ಸೇಷನ್ ತಂದಿದ್ರು. ಸೊ ಈ ಜಜ್ಮೆಂಟು ಆ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಾಗ ಅಲ್ಲ. ಯಾಕೆ ತುಂಬ ಜನರ ಕನ್ಫ್ಯೂಷನ್ ಅದು ಕೂಡ ಇದೆ. ಆ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಹಾಗೆ ಇದೆಯಾ, ಹಾಗೆ ಅದೇನಾದರೂ ಸರಿ ಇಲ್ಲ, ಆ ರೂಲ್ಸ್ ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತು ನಾವು ಓದಬೇಕಾ, ತಯಾರಿ ಮಾಡ್ಕೊಳ್ಬೇಕಾ ಹೇಳುವಂಥ ಪ್ರಶ್ನೆ ಕೂಡ ತುಂಬ ಜನರಲ್ಲಿ ಇದೆ. ಸೊ ಈ ಜಜ್ಮೆಂಟು 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲ. ನೀವು ಜಡ್ಜ್ ಎಕ್ಸಾಮ್ ಬರೀಬೇಕಾದ್ರೆ ಅಡ್ವೊಕೇಟ್ ಆಗಿ ಅಟ್ಲೀಸ್ಟ್ ಮಿನಿಮಮ್ 3 ವರ್ಷ ಪ್ರಾಕ್ಟೀಸು ಮಾಡ್ಕೊಂಡಿರಬೇಕಾ ಹೇಳುವಂಥದ್ರ ಬಗ್ಗೆ ಇರುವಂಥದ್ದು. ಸೊ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ಸ್ಟೇಟ್ ಗೌರ್ಮೆಂಟ್ಸ್ಗಳಿಂದನೂ ಕೂಡ ಮಾಹಿತಿಯನ್ನು ಕೇಳಿದೆ. ಈವನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೂಡ ತನ್ನ ಒಂದು ಅಭಿಪ್ರಾಯವನ್ನು ನೀಡಿದೆ. ಹಲವರ ಅಭಿಪ್ರಾಯ ಏನಂತಂದರೆ 3 ವರ್ಷದ ಪ್ರಾಕ್ಟೀಸ್ ಬೇಕು ಅಂತ ಹೇಳುವಂಥದ್ದೇ ಇರುವಂಥ ಕಾರಣಕ್ಕೆ ಒಂದು ವೇಳೆ ಓಕೆ ಐ ಆಮ್ ನಾಟ್ ಸೇಯಿಂಗ್ 3 ವರ್ಷ ಮ್ಯಾಂಡೇಟರಿ ಆಗುತ್ತೆ ಅಂತ ಹೇಳಿ, ಆದರೂ ಒಂದು ವೇಳೆ 3 ವರ್ಷದ ಪ್ರಾಕ್ಟೀಸ್ ಮ್ಯಾಂಡೇಟರಿ ಆದರೂ ಸಹ ಆ ರೂಲ್ಸ್ ಈಗ ಇರುವಂಥ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುವಂಥ ಅಪ್ಲೈ ಮಾಡಿರುವಂಥ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗೆ ಅಪ್ಲೈ ಆಗುತ್ತಾ ಹೇಳುವಂಥದ್ದು ಕೂಡ ಸ್ವಲ್ಪ ಕ್ವಶನೇಬಲ್ ಇರುವಂಥದ್ದು. ಓಕೆ, ಸೊ ಹಾಗೆ ಹಲವಾರು ಆಪ್ಷನ್ಸ್ಗಳಿವೆ. ಸೊ ಈಗ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳು ತುಂಬ ಗಾಬರಿ ಆಗೋದು ಬೇಡ, ತಯಾರಿ ಮಾಡ್ಕೊಳ್ಳಿ. ಇದು ಎಷ್ಟು ದಿನ ಮುಂದೆ ಹೋಗುತ್ತೋ ಹೇಗೋ ಹೇಳುವಂಥ ಅನುಮಾನ ಬೇಡ. ಹೆಚ್ಚು ಅಂದರೆ ಒಂದು 15 ದಿನ, 1 ತಿಂಗಳು, 2 ತಿಂಗಳೇ ಮುಂದೆ ಹೋಗಲಿ. ಬಟ್ ಏನೇ ಇದ್ರೂ ಸರಿಯಾದ ರೀತಿಯಲ್ಲಿ ಒಂದು ಕೊನೆ ಸಿಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸೆಲೆಕ್ಷನಲ್ಲಿ ಆಗಿ ಆಮೇಲೆ ಸ್ಟೇ ಆಗಿಬಿಡುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ. ಓಕೆ, ನಿಮ್ಮ ಸೆಲೆಕ್ಷನ್ನೇ ರದ್ದಾಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ, ಬೇಸಿಕ್ ಆ ರೂಲ್ಸ್ಗಳೆಲ್ಲ ಏನಾದರೂ ಇದ್ದರೆ. ಸೊ ಆ ಥರ ಎಲ್ಲ ಆಗೋದು ಬೇಡ. ಸ್ಟಾರ್ಟಿಂಗಲ್ಲೇ ಕರೆಕ್ಟಾದ ಒಂದು ಡಿಸಿಷನ್, ಸುಪ್ರೀಂ ಕೋರ್ಟ್ನ 3 ಜಡ್ಜ್ ಬೆಂಚ್ ಡಿಸಿಷನ್ನೇ ಬಂದು ಅದು ಎಲ್ಲರೂ ಫಾಲೋ ಮಾಡಿ ಅದ್ರ ಪ್ರಕಾರನೇ ಮುಂದುವರಿತಾ ಹೋದರೆ ಆಮೇಲೆ ನಿಮ್ಮ ಒಂದು ದಾರಿ ಸುಗಮವಾಗಿರುತ್ತೆ. ಯಾವುದೇ ಡೌಟ್ಸ್ ಇಲ್ಲದೆ ಸುಲಭವಾಗಿ ಮುಂದೆ ಹೋಗ್ಬೋದು, ತಯಾರಿ ಮಾಡ್ಕೊಳ್ಬೋದು. ಈಗಲೂ ಕೂಡ ನಿಮಗೆ ತಯಾರಿಯಲ್ಲಿ ಯಾವುದೇ ತೊಂದರೆ ಇರಲಿಕ್ಕಿಲ್ಲ. ತಯಾರಿ ಮಾಡ್ಕೊಳ್ಳಿ, ಯಾವುದೇ ಒಂದು ಡೌಟ್ಸ್ ಇಟ್ಕೊಳ್ಬೇಡಿ. ನಾನು UPSC ತಯಾರಿ ಮಾಡ್ಕೊಳ್ತಿದ್ದೆ, ಅಥವಾ KS ಎಕ್ಸಾಮ್ ತಯಾರಿ ಮಾಡ್ಕೊಳ್ತಿದ್ದೆ, ಅಥವಾ ಬ್ಯಾಂಕ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ತಿದ್ದೆ, ಅದನ್ನು ಬಿಟ್ಟು ಈಗ ನಾನು ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಬಂದೆ, ಬಟ್ ಈಗ ಹೀಗಾಯಿತು ಅಂತ ಹೇಳಿ. ಸೊ ಬಹಳ ಪ್ರಾಮಾಣಿಕವಾಗಿ ಉತ್ತರ ಕೊಡಿ. ನಿಮಗೆ ಈ ಟೈಮ್ ಸಾಕಾಗ್ತಿತ್ತಾ? ಒಂದು ವೇಳೆ ಎಕ್ಸಾಮ್ ಮಾಡಿದಿದ್ರು ಸಹ ನಿಮಗೆ ಈ ಟೈಮ್ ಸಾಕಾಗತ್ತಾ? ಖಂಡಿತವಾಗಿಯೂ ಇಲ್ಲ. ಒಂದು ಎಕ್ಸಾಮ್ ನೋಟಿಫೈ ಆದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಾದರೂ ಮಿನಿಮಮ್ ಬೇಕು. ಓಕೆ, ಸೊ ಹಾಗಿರುವಾಗ ಈ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈಗ 5 ಗಂಟೆ ಓದ್ತಾ ಇದ್ದರೆ 6 ಗಂಟೆ 7 ಗಂಟೆ ಜಾಸ್ತಿನೇ ಓದಿ. ಯಾಕೆಂದರೆ ಆಮೇಲೆ ಒಂದು ವೇಳೆ ಪ್ರೊಸೆಸ್ ಮತ್ತೆ ಸ್ಟಾರ್ಟ್ ಆಯಿತು, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಯಿತು, ಆವಾಗ ನಿಮಗೆ ಜಾಸ್ತಿ ಟೈಮ್ ಸಿಗಲಿಕ್ಕಿಲ್ಲ. ಯಾಕೆಂದರೆ ಆಲ್ರೆಡಿ ಜುಡಿಷರಿಯಲ್ಲಿ ಅಥವಾ ಬೇರೆ ಎಲ್ಲ ಇದರಲ್ಲೂ ಕೂಡ ವೇಕೆನ್ಸೀಸ್ಗಳು ಹಲವಾರು ಇವೆ. ಅದನ್ನು ಭರ್ತಿ ಮಾಡಿಕೊಳ್ಳುವಂತಹ ಪ್ರೆಷರ್ ಎಲ್ಲ ರಾಜ್ಯ ಸರ್ಕಾರಗಳಲ್ಲೂ ಇವೆ, ಎಲ್ಲ ಹೈಕೋರ್ಟ್ಗಳಲ್ಲೂ ಕೂಡ ಇವೆ, ಹಾಗೂ ಪೆಂಡಿಂಗ್ ಕೇಸಸ್ಗಳು ಕೂಡ ಜಾಸ್ತಿನೇ ಇವೆ. ಓಕೆ, ವೇಕೆನ್ಸಿಗಳು ಕೂಡ ಬೇಗ ಬೇಗ ಭರ್ತಿ ಆಗಿಬಿಡ್ಬೋದು. ಬಟ್ ಅಲ್ಟಿಮೇಟ್ಲಿ ಏನು, ನಾವು ನಮ್ಮನ್ನು ಸರಿಯಾದ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದರೆ ಆವಾಗ ಕೆಲವೊಂದು ಆಗತ್ತೆ, ಆಚೆ ಈಚೆ ಆಗುತ್ತೆ, ನೋಟಿಫಿಕೇಷನ್ ಬರುತ್ತೆ, ಕೆಲವೊಂದು ಸ್ಟೇ ಆಗುತ್ತೆ. ದಿಸ್ ಇಸ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಎಜುಕೇಷನ್ ಸಿಸ್ಟಮ್ ಹಾಗೂ ಸೊಸೈಟಿ. ಸೊ ಅದನ್ನು ನಾವು ಆದಷ್ಟು ಬೇಗ, ಎಷ್ಟು ಬೇಗ ಅಕ್ಸೆಪ್ಟ್ ಮಾಡಿಕೊಂಡು ಅದರಿಂದ ನಾವು ಯಾವುದೇ ವಿಚಲಿತ ಆಗದೆ ನಾವು ಆದಷ್ಟು ಸರಿಯಾದ ರೀತಿಯಲ್ಲಿ ನಮ್ಮ ತಯಾರಿ ಸರಿಯಾಗಿ ಹೋಗ್ತಾ ಇದ್ದರೆ ಯಾವುದೂ ಕೂಡ ಅಫೆಕ್ಟ್ ಆಗೋದಿಲ್ಲ ನಮಗೆ. ನಾವು ಎಣಿಸಿದ ರೀತಿಯಲ್ಲಿ ನಮ್ಮ ರಿಸಲ್ಟ್ ಕೂಡ ಬರುತ್ತೆ, ಹಾಗೂ ಸೆಲೆಕ್ಷನ್ ಕೂಡ ಆಗುವಂಥ ಚಾನ್ಸ್ ಇರುತ್ತೆ. ಓಕೆ, ಸೊ ಬೇಸಿಕಲಿ ಇಂಥ ಸಮಯದಲ್ಲಿ ನಾವು ತುಂಬ ವಿಚಲಿತರಾಗಬಾರ್ದು. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದು ಸಲ ಆಗುತ್ತೆ, ಜಡ್ಜ್ಮೆಂಟ್ಗಳ ಡೇಟ್ ಪೋಸ್ಟ್ಪೋನ್ ಆಗುತ್ತೆ, ನಾವು ನಿರೀಕ್ಷೆ ಮಾಡಿರುವಂಥ ದಿನದಲ್ಲಿ ಆ ಒಂದು ಜಡ್ಜ್ಮೆಂಟ್ ಆಗೋದಿಲ್ಲ, ಅಥವಾ ನಿರೀಕ್ಷೆ ಮಾಡಿರುವಂಥ ಜಡ್ಜ್ಮೆಂಟ್ ಕೂಡ ಬರೋದಿಲ್ಲ, ಅಥವಾ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ತಾರೆ, ಬೇರೆ ಬೇರೆ ಹೊಸ ಪಾರ್ಟಿಗಳು ಆ್ಯಡ್ ಆಗ್ತಾರೆ, ಆ ಕಾರಣದಿಂದ ಇನ್ನೂ ಡಿಲೇ ಆಗುತ್ತೆ. ಸೊ ಇದೆಲ್ಲ ನೀವು ಬೀಯಿಂಗ್ ದ ಲಾಯರ್ಸ್ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಹೇಗೆ ಆ ಜುಡಿಷಿಯಲ್ ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಹಾಗೆ ಗೊತ್ತಿದ್ಕೊಂಡು ಅದನ್ನು ಪಾಸಿಟಿವ್ ಹಾಗೂ ನೆಗೆಟಿವ್ 2 ಆಸ್ಪೆಕ್ಟ್ಸ್ಗಳನ್ನು ತಿಳ್ಕೊಂಡು ನೀವು ಜಸ್ಟ್ ನಿಮ್ಮ ತಯಾರಿ ಏನು ನೀವು ಓದ್ಕೊಳ್ಳುವಂಥದ್ದು ಅಷ್ಟೇ. ಹಾಗೆ ಪ್ಯಾರಲಲಿ ನಿಮ್ಮ ಬೇರೆ ಕೆಲಸ ಏನಿದೆ ಅದನ್ನು ಕೂಡ ಮಾಡ್ತಾ ಹೋಗಿ, ಕಂಪ್ಲೀಟಾಗಿ ಬಿಟ್ಟುಬಿಡಬೇಡಿ. ನಾನು ಸಂಪೂರ್ಣ ಜುಡಿಷರಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತೇನೆ, ಕೆಲಸ ಬಿಟ್ಟು ಓದ್ತೇನೆ ಅಂತ ಹೇಳುವಂಥದ್ದು ಈ ಸಮಯದಲ್ಲಿ ಅಷ್ಟು ಅದನ್ನು ಹೇಳುವಂಥದ್ದಲ್ಲ, ಅಡ್ವೈಸೇಬಲ್ ಅಲ್ಲ ಅಂತ ಹೇಳ್ಬೋದು. ಸೊ ಬೇರೆ ಪ್ಯಾರಲ್ ಕೆಲಸ ಮಾಡ್ತಾ ಇರಿ. ಹಾಗಂತ ಹೇಳಿ ಜುಡಿಷರಿ ಎಕ್ಸಾಮ್ ಹೀಗೆಲ್ಲ ಆಗೋಯ್ತು, ಏನೂ ಆಗಲಿಲ್ಲ, ಜುಡಿಷರಿ ಎಕ್ಸಾಮ್ಗೆ ಏನೂ ಆಗಲಿಲ್ಲ, ಯಾವ ರೀತಿಯ ಗಾಬರಿ ಇಟ್ಕೊಳ್ಬೇಡಿ. ತುಂಬ ಜನ ನಾವು ನೋಡಿರೋ ಪ್ರಕಾರ ಇತ್ತೀಚೆಗೆ ಈ ಅಬೇನ್ಸ್ ನೋಟಿಫಿಕೇಷನ್ ಆದ ನಂತರ ಪ್ರತಿಯೊಬ್ಬರಲ್ಲೂ ನಾನು ಇರಬಹುದು, ಐ ಡೋಂಟ್ ನೋ, ಬಟ್ ಬಹಳಷ್ಟು ಜನ ನಮಗೆ ಏನು ಕಾಲ್ಸ್ ಬರುತ್ತೆ ಅಥವಾ ಮೆಸೇಜಸ್ ಬರುತ್ತೆ, ಇದರಲ್ಲಿ ಮತ್ತೆ ಎಲ್ಲರೂ ಕೂಡ ಅಯ್ಯೋ ಮತ್ತೆ ಎಕ್ಸಾಮ್ ಹೀಗಾಯ್ತಲ್ಲ ಅಂತ ಹೇಳುವಂಥ ಹತಾಶ ಭಾವನೆನ ನಾವು ಕಾಣ್ತೇವೆ. ಕಳೆದ ವರ್ಷ ನೋಟಿಫಿಕೇಷನ್ ಆಗಲಿಲ್ಲ ಅಂತ ಹೇಳುವಂಥ ಹತಾಶ ಭಾವನೆ ಇತ್ತು. ಈ ಸಲ ಆಗಿರುವಂಥ ನೋಟಿಫಿಕೇಷನ್ ಅದನ್ನು ಮತ್ತೆ ತಡೆ ಹಿಡಿದ್ಬಿಟ್ರು ಹೇಳುವಂಥದ್ದು. ಸೊ
ಆ ರೀತಿ ಹೌದು ಆಗತ್ತೆ, ನಾನು ಇಲ್ಲ ಹೇಳೋದಿಲ್ಲ, ಪ್ರಾಕ್ಟಿಕಲಿ ಹೌದು ಖಂಡಿತ ಆಗೇ ಆಗತ್ತೆ ಪ್ರತಿಯೊಬ್ಬರಿಗೂ. ಆ ಸಿಚುಯೇಷನಲ್ಲಿ ನೀವು ಹಲವಾರು ಬೇರೆ ಬೇರೆ ಕಷ್ಟದ ಸಿಚುಯೇಷನ್ ಇರ್ತೀರಿ. ಬಟ್ ಸ್ಟಿಲ್ ನಾನು ಹೇಳುವಂಥದ್ದೇನು ಇಷ್ಟೇ ಅಂತಂದರೆ, ಕುಗ್ಗಬೇಡಿ, ವಿಚಲಿತರಾಗಬೇಡಿ, ತಯಾರಿ ಒಂದು ಮುಂದುವರಿತಾ ಇರಲಿ. ಓಕೆ, ಯಾಕೆಂದರೆ ಇಷ್ಟು ದಿನ ಮಾಡಿರುವಂಥದ್ದು ಲಾಸ್ಟಿಗೆ ಒಂದು ಸಣ್ಣದಾದಂಥ ಒಂದು ಕಾರಣಕ್ಕೆ ನೀವು ನಿಮ್ಮ ತಯಾರಿ ಬಿಟ್ಕೊಂಡ್ರೆ ನೀವೇ ನಿಮ್ಮ ಒಂದು ಕನಸಿಗೆ ಗಾಳಿ ಗೋಪುರ ಅಥವಾ ಗೋಪುರ ಕಟ್ಕೊಂಡಿರುವಂಥದ್ದನ್ನು ನೀವೇ ಇದು ಮಾಡಿದಾಗ ಒಡೆದು ಹಾಕಿದಾಗ ಆಗುತ್ತೆ. ಸೊ ಆ ರೀತಿ ಮಾಡಬೇಡಿ, ತಯಾರಿ ಒಂದು ಮುಂದುವರಿತಾ ಇರಲಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸನ್ನು ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೇನೆ ಬರುವಂಥ ದಿನಗಳಲ್ಲಿ. ಆ್ಯಸ್ ಇಟ್ ಈಸ್ ಅದು ಹೇಗೆ ಪ್ರೊಸೀಡ್ ಆಗುತ್ತೆ ಅದ್ರ ಪ್ರಕಾರ. ಹಾಗೆ ನಿಮಗೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ಇಲ್ಲಿ ನಮಗೆ ಸ್ಕ್ರೀನಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗ್ತದೆ 9036201870, ಈ ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಏನನ್ಸುತ್ತೆ ನಿಮಗೆ, ಅಥವಾ ಇಫ್ ಯು ವಾಂಟ್ ನಿಮಗೆ ಸ್ವಲ್ಪ ಏನಾದರೂ ಒಂದು ಕನ್ಸೋಲಿಂಗ್ ಮಾತು, ಒಂದು ಸಮಾಧಾನದ ಮಾತು ಬೇಕಂತ ಇದ್ದರೆ ಖಂಡಿತವಾಗಿಯೂ ಈ ನಂಬರ್ಗೆ ಕಾಲ್ ಮಾಡ್ಬೋದು. ನಾವು ಏನು ಸೊಲ್ಯೂಷನ್ ಕೊಡ್ತೇವೆ ಅಂತ ಖಂಡಿತ ಅಲ್ಲ, ಬಟ್ ಅಟ್ಲೀಸ್ಟ್ ನಿಮಗೆ ಒಂದು ಧೈರ್ಯಕ್ಕೆ ನಮ್ಮ ಜೊತೆ ಯಾರಾದರೂ ಇದ್ದಾರೆ ಅಂತ ಹೇಳುವಂಥ ಆ ಒಂದು ಭರವಸೆಗೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಲ್ ದಿಸ್ ನಂಬರ್ ಆ್ಯಂಡ್ ಸ್ಪೀಕ್ ಟು ಅಸ್. ಓಕೆ, ಸೊ ಇಷ್ಟು ಹೇಳ್ತಾ, ಹಾಗೆ ನಮ್ಮ ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಆ್ಯಪ್ ಇದೆ, ಅದರಲ್ಲಿ ಹಲವಾರು ಕೋರ್ಸಸ್ಗಳಿವೆ, ಸ್ಟಡಿ ಮೆಟೀರಿಯಲ್ಗಳಿವೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಅಥವಾ www.abhijnalegal.in ಅಂತ ಹೇಳುವಂಥ ಆ ವೆಬ್ಸೈಟ್ ಕೂಡ ಇದೆ, ಅದನ್ನು ಕೂಡ ಚೆಕ್ ಮಾಡಿ ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಾನೆ. ಅಲ್ಲಿ ತನಕ ನಮಸ್ತೆ, ಧನ್ಯವಾದಗಳು.